ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಕಿಸಾನ್ ಯೋಜನೆಯಲ್ಲಿ ರೂಪಾಯಿ 9,500 ರೂಪಾಯಿ ರೈತರ ಖಾತೆಗೆ ನೇರವಾಗಿ ಜಮಾ. ಇದರ ಬಗ್ಗೆ ಮಾಹಿತಿಯನ್ನು ನೋಡ್ಕೊಂಬರೋಣ. ಕೊನೆಯವರೆಗೂ ವಿಡಿಯೋನ ನೋಡಿ ಸ್ನೇಹಿತರೆ. ಇತ್ತೀಚಿನ ಅಪ್ಡೇಟ್ನಲ್ಲಿ ದೇಶದ ಅರ್ಹ ರೈತರಿಗೆ ಪ್ರತಿ 4 ತಿಂಗಳಿಗೊಮ್ಮೆ PM ಕಿಸಾನ್ ಯೋಜನೆಯಲ್ಲಿ 2,000 ಹಣ ಸಿಗುತ್ತಿದ್ದು, ಈಗಾಗಲೇ ಈ ಯೋಜನೆಯಲ್ಲಿ 17 ಕಂತು ಹಣವನ್ನು ರೈತರ ಖಾತೆಗೆ ಜಮಾ ಮಾಡಲಾಗಿದೆ. ಈಗ ಕಿಸಾನ್ ಯೋಜನೆಯ ಫಲಾನುಭವಿಗಳಿಗೆ 18ನೇ ಕಂತಿನ 2,000 ರೂಪಾಯಿ ಸೆಪ್ಟೆಂಬರ್ ಕೊನೆಯ ವಾರದಲ್ಲಿ ಹಣ ಸಿಗಲಿದೆ. ಸೆಪ್ಟೆಂಬರ್ ತಿಂಗಳಿನಲ್ಲಿ ಕೇಂದ್ರ ಸರ್ಕಾರವು ಖಾತೆಗೆ ನೇರವಾಗಿ 2,000 ರೂಪಾಯಿ ಠೇವಣಿ ಇಡಲಿದೆ. ಇದೀಗ ಕಿಸಾನ್ ಯೋಜನೆಯ ಫಲಾನುಭವಿಗಳಿಗೆ ಸಂತತ ಸುದ್ದಿ ಎಂದು ಹೇಳಬಹುದು. ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯಲ್ಲಿ 18 ಕಂತು ಪಡೆದ ಅರ್ಹ ರೈತರು ಈ KYC ಮಾಡಬೇಕಾಗಿದ್ದು, OTP ಆಧಾರಿತ ಈ KYCಯು ಪ್ರಧಾನಮಂತ್ರಿ ಕಿಸಾನ್ ಪೋರ್ಟಲ್ನಲ್ಲಿ ಲಭ್ಯವಿರುತ್ತದೆ. ಹೀಗಾಗಿ ರೈತರು ಬಯೋಮೆಟ್ರಿಕ್ ಆಧಾರಿತ ಈ KYCಯನ್ನು ತಮ್ಮ ಹತ್ತಿರ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಸಂಪರ್ಕಿಸಬಹುದು. ರೈತರಿಗೆ ಖಾತೆಗೆ 9,500 ರೂಪಾಯಿಯು ಜಮಾ. ಕೃಷಿಯೋಗ ಭೂಮಿಯನ್ನು ಹೊಂದಿರುವ ರೈತರಿಗೆ ಕುಟುಂಬಗಳಿಗೆ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಪ್ರಯೋಜನಕ್ಕಾಗಿ ಅರ್ಜಿ ಸಲ್ಲಿಸಬಹುದು. ಇದೀಗ ತೆಲಂಗಾಣ ಸರ್ಕಾರವು ಮುಂಗಾರಿನ ಕಟಾವಿನ ಕಾರಣ ರೈತರಿಗೆ ವಿಮಾ ಹಣವನ್ನು 7,500 ರೂಪಾಯಿ ರೈತರ ಖಾತೆಗೆ ಜಮಾ ಮಾಡಲಾಗಿದೆ. ಇದರೊಂದಿಗೆ PM ಕಿಸಾನ್ ಹಣವು 2,000 ರೂಪಾಯಿ. ಒಟ್ಟು ತೆಲಂಗಾಣ ಸರ್ಕಾರದ ರೈತರ ಖಾತೆಗೆ 9,500 ರೂಪಾಯಿ ಠೇವಣಿ ಇಡಲಿದೆ. ಹಾಗೆ ಇದು ನಮ್ಮ ಕರ್ನಾಟಕದಲ್ಲಿಯೂ ಬರುತ್ತಾ ಅಂತ ನೋಡೋಣ ಸ್ನೇಹಿತರೆ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.